Hi, I am Kaviraj from scoringtarget.com. In today's session, we are going to continue parts of speech part 9. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿ ನಾವು ಪಾರ್ಟ್ ಆಫ್ ಸ್ಪೀಚ್ನ 9ನೇ ಭಾಗವನ್ನು ಕಲಿತಾ ಇದ್ವಿ. ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂತೆ 8 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ಇವತ್ತು ಕಲಿತಿರೋದು 9ನೇ ಪಾರ್ಟಲ್ಲಿ ಯಾವುದಿದೆ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಕೊನೆಯದು ಇಂಟರ್ಜೆಕ್ಷನ್ಸ್. ಸೊ ಇಂಟರ್ಜೆಕ್ಷನ್ಸನ್ನು ಕನ್ನಡದಲ್ಲಿ ನಾವು ಭಾವಸೂಚಕ ಅಂತ ಕರಿತೀವಿ. ಸೊ ನೀವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು ನೋಡಿರ್ತೀರ. ಸೊ ಅಲ್ಲಿ ನಮಗೆ ಈ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಬರುತ್ತಲ್ಲ, ಈ ಥರ ಮಾರ್ಕ್ ಬರ್ತಕ್ಕಂಥ ಒಂದು ಪದಗಳೇನಿರುತ್ತೆ ಅದನ್ನೇ ನಾವು ಭಾವಸೂಚಕ ಅಂತ ಕರಿತೀವಿ. ನೋಡಿ, ಕನ್ನಡದ ಪದಗಳು ಎಷ್ಟು ಅರ್ಥಗರ್ಭಿತವಾಗಿದೆ. ಭಾವಸೂಚಕ, ಭಾವ ಅಂದರೆ ನಮ್ಮ ಭಾವನೆಗಳನ್ನ ಸೂಚಿಸೋದು, ಆ ಪದಗಳನ್ನೇ ನಾವು ಇಂಟರ್ಜೆಕ್ಷನ್ಸ್ ಅಂತ ಹೇಳ್ತೀವಿ. ಬಟ್ ಇಂಗ್ಲೀಷ್ನಲ್ಲಿ ಏನು ಡೆಫಿನಿಷನ್ ಇದೆ ನೋಡಿ. An interjection is a word used to express emotions. ಅಂದರೆ ನಮ್ಮ ಒಂದು ಭಾವನೆಗಳನ್ನು, ಉದ್ವೇಗಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಪದಗಳನ್ನೇ ನಾವು ಭಾವಸೂಚಕ ಅಂತ ಕರಿತೀವಿ. ಅಂದರೆ ನಮ್ಮ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಉದ್ವೇಗ ಆಗಿರ್ಬೋದು, ಉನ್ಮಾದ ಆಗಿರ್ಬೋದು, ನೋವು ಆಗಿರ್ಬೋದು, ನಲಿವು ಆಗಿರ್ಬೋದು, ಈ ಎಲ್ಲವುಗಳನ್ನ ಕೆಲವು ಪದಗಳಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನು ನಾವು ಭಾವಸೂಚಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಏನಾದರೂ ತಿಂತಿರ್ಬೇಕಾದ್ರೆ ನನ್ನ ನಾಲಿಗೆಯನ್ನು ನಾನೇ ಕಚ್ಕೋತೀನಿ ಕೆಲವೊಂದು ಬಾರಿ. ಸೊ ಕಚ್ಕೊಂಡಾಗ ಆ ಅಂತ ಮಾಡ್ತೀವಿ ನೋಡಿ, ಆ ಅಂತ ಕೂಗ್ತೀವಿ. ದ್ಯಾಟ್ ಈಸ್ ಇಂಟರ್ಜೆಕ್ಷನ್. ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ನಡೀತಾ ಹೋಗ್ತಿರ್ತೀವಿ, ಕಾಲಲ್ಲಿ ಶೂಸ್ ಆಗಲಿ ಸ್ಯಾಂಡಲ್ಸ್ ಆಗಲಿ ಹಾಕೊಳ್ಳೋದಿಲ್ಲ, ಹಾಗೆ ಹೋಗ್ತಾ ಇರ್ತೀವಿ. ಸೊ ಹೋಗೋ ಟೈಮಲ್ಲಿ ಯಾವುದಾದ್ರೂ ಒಂದು ಮುಳ್ಳು ನಮ್ಮ ಕಾಲಿಗೆ ಚುಚ್ಚಿದ್ರೆ ಅಯ್ಯೋ ಅಂತ ಕೂಗ್ತೀವಿ. ಸೊ ಈ ಅಯ್ಯೋ ಅನ್ನೋದು ಕೂಡ ಇಂಟರ್ಜೆಕ್ಷನ್. ಸೊ ಇದು ನಾವು ನೋವನ್ನು ವ್ಯಕ್ತಪಡಿಸ್ತೀವಿ. ಸಂತೋಷ ಆದಾಗ ಹುರ್ರಾ ಅಂತ ಕರಿತೀವಿ, ದುಃಖ ಆದಾಗ ಅಲಾಶ್ ಅಂತ ಕರಿತೀವಿ. ಸೊ ಈ ಥರದ ಒಂದು ನೋವುಗಳನ್ನು, ಭಾವನೆಗಳನ್ನ, ಸಂತೋಷಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಪದಗಳೇ ಭಾವಸೂಚಕ ಪದಗಳು. ಸೊ ಅಂಥ ಇಂಗ್ಲೀಷ್ನ ಪದಗಳು ಯಾವುವು ಅಂದರೆ ಹುರ್ರಾ, ಓ, ವಾವ್, ಊಪ್ಸ್, ಅಯ್ಯೋ, ಔಚ್, ಅಲಾಶ್, ಶ್, ಲಿಸನ್, ಶಟ್, ಹೆಲೋ. ಈ ಎಲ್ಲ ಪದಗಳು ಒಂದು ಇಂಟರ್ಜೆಕ್ಷನ್ಸ್ಗೆ ಉದಾಹರಣೆಗಳು. ಸೊ ಇಂಟರ್ಜೆಕ್ಷನ್ಸಲ್ಲಿ ಎಷ್ಟು ಪ್ರಕಾರ ಇವೆ ನೋಡಿ. ಟೈಪ್ಸ್ ಆಫ್ ಇಂಟರ್ಜೆಕ್ಷನ್ಸ್. ಸೊ ಇಂಟರ್ಜೆಕ್ಷನ್ಸಲ್ಲಿ ನಾವು ನಿರ್ದಿಷ್ಟವಾಗಿ ಇಂತಿಷ್ಟೇ ಪ್ರಕಾರ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅವುಗಳು ಯಾವ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ, ವಿಚ್ ಎಮೋಷನ್ಸ್ ದೇ ಎಕ್ಸ್ಪ್ರೆಸ್, ಆನ್ ದ್ಯಾಟ್ ಬೇಸ್ ವಿ ಆರ್ ಡಿವೈಡೆಡ್ ಇಂಟು 6 ಟೈಪ್ಸ್. ಸೊ ಅವು ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ತವೆ ಅನ್ನೋ ಆಧಾರದ ಮೇಲೆ ನಾವು ಪ್ರಮುಖವಾಗಿ 6 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಸೊ ಆ 6 ಟೈಪ್ಸ್ ಯಾವ ಇಂಟರ್ಜೆಕ್ಷನಲ್ಲಿ ಅಂದರೆ, ಮೊದಲನೇದು ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಟಿಂಗ್ಸ್, ಎರಡನೇದು ಇಂಟರ್ಜೆಕ್ಷನ್ಸ್ ಫಾರ್ ಜಾಯ್ ಆರ್ ಹ್ಯಾಪಿನೆಸ್, ಮೂರನೇದು ಇಂಟರ್ಜೆಕ್ಷನ್ಸ್ ಫಾರ್ ಅಪ್ರೂವಲ್, ಇಂಟರ್ಜೆಕ್ಷನ್ಸ್ ಫಾರ್ ಅಟೆನ್ಷನ್, ಇಂಟರ್ಜೆಕ್ಷನ್ಸ್ ಫಾರ್ ಸರ್ಪ್ರೈಸ್, ಇಂಟರ್ಜೆಕ್ಷನ್ಸ್ ಫಾರ್ ಸಾರೋ ಅಂದರೆ ಸ್ಯಾಡ್, ದುಃಖ. ನೋಡಿ, ಇಲ್ಲಿ ಒಟ್ಟು ನಾವು 6 ಪ್ರಕಾರವನ್ನು ಕಾಣ್ತೀವಿ. ಗ್ರೀಟಿಂಗ್ಸ್ ಆಗಿರ್ಬೋದು, ಜಾಯ್ ಸಂತೋಷ ಆದಾಗ, ಅಪ್ರೂವಲ್ ಒಪ್ಪಿಗೆ ಕೊಡೋ ಟೈಮಲ್ಲಿ, ಅಟೆನ್ಷನ್ ಗಮನವನ್ನು ನಮ್ಮ ಕಡೆಗೆ ಸೆಳೆಯುವ ಸಲುವಾಗಿ, ಸರ್ಪ್ರೈಸ್ ಆಶ್ಚರ್ಯ ಆದಾಗ, ಸಾರೋ ದುಃಖ ಆದಾಗ. ಯಾವ ಪದಗಳನ್ನು ಬಳಸ್ತೀವಿ ಅನ್ನೋದರ ಆಧಾರದ ಮೇಲೆ ನಾವು 6 ಪ್ರಕಾರವನ್ನು ಇಲ್ಲಿ ಮಾಡ್ಕೊಂಡಿವಿ. ಸೊ ಈ 6 ಪ್ರಕಾರಗಳ ಎಕ್ಸಾಂಪಲ್ ಕೂಡ ನಾನು ಮುಂದ್ಗಡೆ ಕೊಟ್ಟಿದ್ದೀನಿ ನೋಡಿ. ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಟಿಂಗ್ಸ್. ಸೊ ಗ್ರೀಟಿಂಗ್ಸ್ ಸಂಬಂಧಪಟ್ಟಂತೆ ಉದಾಹರಣೆ ಅಂದರೆ, ಹೆಲೋ, ಐ ಆಮ್ ಕವಿರಾಜ್. ನೋಡಿ, ನಾವು ಯಾವುದಾದ್ರೂ ಫ್ರೆಂಡನ್ನು, ನಾವು ಹೊಸ ಫ್ರೆಂಡನ್ನು ಭೇಟಿ ಆದಾಗ ನಾವು ನಮ್ಮ ಗ್ರೀಟಿಂಗ್ಸ್ ಮಾಡ್ಕೋತೀವಿ, ಸ್ವಾಗತ ಮಾಡ್ತೀವಿ, ವೆಲ್ಕಮ್ ಮಾಡ್ತಾ ಇರ್ತೀವಿ ನೋಡಿ. ಸೊ ಆ ಟೈಮಲ್ಲಿ ನಾವು ಇಂಟ್ರಡಕ್ಷನನ್ನು ಮಾಡ್ಕೋತಾ ಇರ್ತೀವಿ. ಹೆಲೋ, ಐ ಆಮ್ ಕವಿರಾಜ್, ಹೆಲೋ, ಐ ಆಮ್ ಜಾನ್ ಅಂತ ಥ್ಯಾಂಕ್ಸ್ ಕೊಡ್ತೀವಿ ನೋಡಿ, ಅದು ಗ್ರೀಟಿಂಗ್ಸ್. ಈ ಹೆಲೋ ಅನ್ನೋದೇನಿದೆ ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಟಿಂಗ್ಸ್. ಇನ್ನು ಎರಡನೇ ಪ್ರಕಾರ ಇಂಟರ್ಜೆಕ್ಷನ್ಸ್ ಫಾರ್ ಜಾಯ್, ಸಂತೋಷ ಆದಾಗ ಯಾವ ಪದಗಳನ್ನ ವ್ಯಕ್ತಪಡಿಸ್ತೀವಿ. ಹುರ್ರಾ, ಐ ಓನ್ ದ ಪ್ರೈಜ್, ಹುರ್ರಾ ನನಗೆ ಒಂದು ಪ್ರಶಸ್ತಿ ಸಿಕ್ತು ಅಂತ ಕೂಗ್ತೀವಿ. ಸೊ ಹಿಯರ್ ಹುರ್ರಾ ಈಸ್ ಎನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಆರ್ ಇಂಟರ್ಜೆಕ್ಷನ್ಸ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಇಂಟರ್ಜೆಕ್ಷನ್ಸ್ ಫಾರ್ ಅಪ್ರೂವಲ್. ಅಪ್ರೂವಲ್ ಅಂದ್ರೇನು, ಒಪ್ಪಿಗೆ ಕೊಡೋದು. ಗ್ರೇಟ್, ಯು ಕೇಮ್ ಇನ್ ಟೈಮ್. ವಾವ್, ಗ್ರೇಟ್, ನೀವು ಕರೆಕ್ಟಾಗಿ ಟೈಮಿಗೆ ಬಂದಿರಾ ಅಂತ ಒಪ್ಕೋತೀವಿಯಲ್ಲ, ದ್ಯಾಟ್ ಈಸ್ ಹಿಯರ್ ಗ್ರೇಟ್ ಅನ್ನೋದು ಕೂಡ ಏನಾಗುತ್ತೆ, ನಮಗೆ ಇಂಟರ್ಜೆಕ್ಷನ್ ಆಗುತ್ತೆ. ಇನ್ನು 4ನೇ ಪ್ರಕಾರಕ್ಕೆ ಬಂದಾಗ ಇಂಟರ್ಜೆಕ್ಷನ್ಸ್ ಫಾರ್
ಅಟೆನ್ಷನ್, ಯಾರೋ ವ್ಯಕ್ತಿಯ ಒಂದು ಗಮನವನ್ನು ನಮ್ಮ ಕಡೆಗೆ ಸೆಳೆಯುವ ಸಲುವಾಗಿ. ಈಗ ಮಾರ್ಕೆಟಲ್ಲಿದ್ದಾಗ ಜಾಸ್ತಿ ಜನ ಇದ್ದಾಗ ದೂರದಲ್ಲಿದ್ದ ವ್ಯಕ್ತಿಯನ್ನು ನಾವು ಗಮನ ಸೆಳಿಬೇಕಾಗುತ್ತೆ, ನಮ್ಮ ಕಡೆಗೆ ಅವರು ಗಮನವನ್ನು ಸೆಳಿಬೇಕು. ಸೊ ಅಂಥ ಟೈಮಲ್ಲಿ ಯಾವ ಪದಗಳನ್ನು ಬಳಸ್ತೀವೋ ಅವೆಲ್ಲ ಇಂಟರ್ಜೆಕ್ಷನ್ಸ್ ಫಾರ್ ಅಟೆನ್ಷನ್ಗೆ ಎಕ್ಸಾಂಪಲ್. ನೋಡಿ ಎಕ್ಸಾಂಪಲ್ ನೋಡಿ, ಲಿಸನ್ ಐ ಆಮ್ ವೆರಿ ಹಂಗ್ರಿ. ನೋಡಿ ನಂಗೆ ತುಂಬ ಹಸಿವಾಗಿದೆ ಅಂತ, ನೋಡಿ ನೋಡಿ ಅಂತ. ಸೊ ಹಿಯರ್ ಲಿಸನ್ ಈಸ್ ಅನ್ example for interjection. And fifth one, interjections for surprise. ನಮಗೇನಾದರೂ ಸರ್ಪ್ರೈಸ್ ಆದಾಗ, ಆಶ್ಚರ್ಯ ಆದಾಗ ಕೆಲವೊಂದು ಪದಗಳನ್ನು ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ವಾವ್ ವಾಟ್ ಎ ಬ್ಯೂಟಿಫುಲ್ ಸೀನ್. ವಾವ್ ಎಷ್ಟು ಅದ್ಭುತವಾಗಿದೆ. ನಾವು ಯಾವುದಾದ್ರೂ ಒಳ್ಳೆ ಪ್ಲೇಸನ್ನು ನೋಡಿದಾಗ, ಒಳ್ಳೆ ಡ್ರೆಸ್ಸನ್ನು ನೋಡಿದಾಗ, ಒಳ್ಳೆ ಹ್ಯಾಂಡ್ಸಮ್ ಆದ ಬಾಯ್ಸನ್ನು ನೋಡಿದಾಗ, ಅಥವಾ ಒಳ್ಳೆ ಒಂದು ನಮಗೆ ಯಾವುದೇ ಇಷ್ಟ ಆದಾಗ ವಸ್ತುಗಳನ್ನ ನಮ್ಮ ಕಣ್ಣಿಗೆ ನೋಡಿದಾಗ ನಾವು ವಾವ್ ಅಂತೀವಿ ನೋಡಿ, ಹೌದಾ? ಸೊ ಈ ವಾವ್ ಅನ್ನೋದು ಕೂಡ ಇಂಟರ್ಜೆಕ್ಷನ್. ಇನ್ನು ಇಂಟರ್ಜೆಕ್ಷನ್ ಬರ್ತಕ್ಕಂಥ ಕೊನೆಯದು ಯಾವುದಂದರೆ ಇಂಟರ್ಜೆಕ್ಷನ್ಸ್ ಫಾರ್ ಸಾರೋ ಅನ್ಬೋದು ಅಥವಾ ಸ್ಯಾಡ್ ಅನ್ಬೋದು, ದುಃಖ ಅಂತ. ದುಃಖ ಆದಾಗ ಕೂಡ ನಾವು ಕೆಲವೊಂದು ಪದಗಳನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಅಲಾಶ್ ಮೈ ಫ್ರೆಂಡ್ ಡೈಡ್. ಅಯ್ಯೋ ನನ್ನ ಗೆಳೆಯ ಸತ್ತೋದ. ಇಲ್ಲಿ ಅಲಾಶ್ ಅನ್ನೋದೇನದು ನೋವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಇಂಟರ್ಜೆಕ್ಷನ್. ಓಕೆ, ನಾವಿಲ್ಲಿ ಇಂಟರ್ಜೆಕ್ಷನ್ ಅಂದರೆ ಏನು, ಎಕ್ಸಾಂಪಲ್ ಮತ್ತು ಇಂಟರ್ಜೆಕ್ಷನ್ಸಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ಸನ್ನು ನೋಡ್ಕೊಂಡಿವಿ. ಇನ್ನು ಇವುಗಳು ಬಿಟ್ಟರೆ ಇನ್ನೂ ಕೆಲವು ಬೇರೆ ಬೇರೆ ಪದಗಳು ಕೂಡ ಇಂಟರ್ಜೆಕ್ಷನ್ ಆಗಿ ಬಳಸೋದನ್ನು ನಾವು ಗ್ರಾಮರಲ್ಲಿ ಕಾಣ್ತೀವಿ. ಸೊ ಇಂಟರ್ಜೆಕ್ಷನ್ ನಮ್ಮ ಸ್ಪೋಕನ್ ಇಂಗ್ಲೀಷ್ಗೆ ತುಂಬಾ ಸಹಾಯ ಆಗುತ್ತೆ. ಆ ರೈಟಿಂಗ್ ಇಂಗ್ಲೀಷಲ್ಲಿ ಅಂದರೆ ರಿಟನ್ ಇಂಗ್ಲೀಷ್ ಕೂಡ ತುಂಬಾ ಅನುಕೂಲ ಆಗುತ್ತೆ. ಸೊ ಇನ್ನೂ ಕೆಲವೊಂದು ಸೆಂಟೆನ್ಸ್ಗಳನ್ನು ನಾವೀಗ ಕಲಿಯೋಣ. ಈಗ ನಾವು ಇಂಟರ್ಜೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಕಾರದ ಎಕ್ಸಾಂಪಲ್ಸ್ ನೋಡೋಣ. ಯಾಕಂದರೆ ಇಂಟರ್ಜೆಕ್ಷನ್ ಅನ್ನೋದು ಒಂದೊಂದು ಭಾವನೆಗಳು ಒಂದೊಂದು ಸನ್ನಿವೇಶಕ್ಕೆ ತಕ್ಕಂತೆ ಅದು ಮಾರ್ಪಾಡಾಗುತ್ತೆ. ಸೊ ಆ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಯಾವ ವರ್ಡ್ಗಳನ್ನ ಇಂಟರ್ಜೆಕ್ಷನ್ ಆಗಿ ನಾವು ಬಳಸ್ಬೋದು ಅಂತಕ್ಕಂಥದ್ದು ಈಗ ನೋಡೋಣ. ಸೊ ಎಕ್ಸಾಂಪಲ್ ನಂಬರ್ 7, ದ ಪ್ಲೇಸ್ ಈಸ್ ಸೋ ಕ್ರೌಡೆಡ್. ಎಷ್ಟು ಜನ ಸೇರಿದ್ದಾರಪ್ಪ, ತುಂಬ ಜನ ಇದ್ದಾರೆ, ಅಲ್ಲಿ ನಂಗೆ ಬರೋಕ್ಕಾಗೋದಿಲ್ಲ. ನೋಡಿ, ಯಾವುದೋ ಈಗ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ, ನಮ್ಮ ತಾಯಿಯವರು ನಮ್ಮ ಕರಿತಾ ಇದ್ದಾರೆ ಬಾ ನೀನು ಅಂತ, ಅವಾಗ ನಾವು ಜನ ನೋಡ್ಕೊಂಡು ನಾವು ಅಲ್ಲಿ ಹೋಗೋದಿಲ್ಲ. ಕ್ರೌಡೆಡ್ ಅಂತ ಅಂತ ಹೇಳ್ತೀವಲ್ಲ. ಸೊ ಹಿಯರ್ ಇಸ್ ಅನ್ ಇಂಟರ್ಜೆಕ್ಷನ್. ವಾಟ್ ಯು ಹ್ಯಾವ್ ಬ್ರೋಕನ್ ದ ಮೊಬೈಲ್. ಏನು ಮೊಬೈಲ್ ಹೊಡೆದು ಬಿಟ್ಟಿಯಾ? ನೋಡಿ, ನಮ್ಮ ಒಂದು ಬೆಲೆ ಬಾಳುವ ವಸ್ತುಗಳನ್ನು ಯಾರಾದರೂ ಹೊಡೆದ್ರೆ, ಯಾರಾದರೂ ತೆಗೆದುಕೊಂಡು ಹೋದರೆ ನಮ್ಗೆ ಒಂಥರ ದಿಗ್ಭ್ರಾಂತಿ ಆಗ್ತೀವಿ. ಒಂಥರ ಏನು ಸರ್ಪ್ರೈಸ್ ಅನ್ನೋಕ್ಕಿಂತಲೂ ದಿಗ್ಭ್ರಾಂತಿ ಆಗ್ತದೆ. ನೋಡಿ, ನಾವು ಒಂದು ಹ್ಯಾಂಡ್ಸಮ್ ಮೊಬೈಲನ್ನು ತಂದಿದ್ದೀವೋ, 15-20 ಸಾವಿರ ಕೊಟ್ಟು ಮೊಬೈಲ್ ತಂದಾಗ ಯಾರಾದರೂ ಹೊಡೆದ್ರೆ ಏನಾಗುತ್ತೆ, ತಂದಿಸ್ತೆ ವಾಟ್ ಯು ಹ್ಯಾವ್ ಬ್ರೋಕನ್ ದ ಮೊಬೈಲ್ ಅಂತ ಕೇಳ್ತೀವಿ ನೋಡಿ. ಸೊ ವಾಟ್ ಅನ್ನೋದ್ರಲ್ಲೇ ನಮ್ಮೊಂದು ಫೀಲಿಂಗ್ ಇದೆ. 9th ಒನ್ ನೋಡಿ, ಹೇ ಆರ್ ಯು ಸೀರಿಯಸ್. ಯಾರಾದರೂ ನಿಮ್ಗೆ ಏನೋ ಜೋಕ್ ಮಾಡ್ತಿರ್ಬೇಕು, ಹೇ ಆರ್ ಯು ಸೀರಿಯಸ್, ಸೀರಿಯಸ್ ಆಯ್ತಾ, ಜೋಕ್ ಮಾಡ್ತಾ ಇದೆಯಾ ಅಂತ ಕೇಳ್ತೀವಿ ನೋಡಿ. ಹೇ ಆರ್ ಯು ಸೀರಿಯಸ್. ಈ ಹೇ ಈಸ್ ಅನ್ ಇಂಟರ್ಜೆಕ್ಷನ್. ಬಟ್ ಈ ಪದಗಳನ್ನು ನಾವು ಪ್ರೊನೌನ್ಸ್ ಮಾಡೋ ಟೈಮಲ್ಲಿ ಆ ಭಾವನೆ ಕೂಡ ವ್ಯಕ್ತಪಡಿಸಬೇಕು ನೋಡಿ. ಯಾಕಂದರೆ ನಾವು ಸ್ಪೋಕನ್ ಇಂಗ್ಲೀಷ್ ಕಲಿತಿರ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ಜಸ್ಟ್ ನಾವು ಹೇಳ್ತೀವಿ ಹೇ ಆರ್ ಯು ಸೀರಿಯಸ್ ಈ ಥರ ಅಂದಾಗ ನೋಡಿ, ಹೇ ಆರ್ ಯು ಸೀರಿಯಸ್ ಇಲ್ಲಿ ಅಂದಾಗ ಯಾವುದೇ ಭಾವನೆಗಳು ವ್ಯಕ್ತಪಡಿಸೋದಿಲ್ಲ. ಸೊ ನಾವು ಇಂಗ್ಲೀಷ್ ಬರೆಯೋದಕ್ಕೂ ಮತ್ತು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಬರೆಯೋ ಟೈಮಲ್ಲಿ ನಾವು ಫಾರ್ಮುಲಾ ಪ್ರಕಾರ, ರೂಲ್ ಪ್ರಕಾರ, ಗ್ರಾಮ್ಯಾಟಿಕಲಾಗಿ ಬರಿತೀವಿ. ಬಟ್ ನಮ್ಮ ಒಂದು ಪ್ರೊನೌನ್ಸಿಯೇಷನ್ ಕೂಡ ಆ ಥರ ಇರಬೇಕು. ಇದು ಓದ್ತಿರ್ಬೇಕಾದ್ರೆ ಹೇ ಆರ್ ಯು ಸೀರಿಯಸ್ ಅನ್ಬೇಕು ನೋಡಿ. ಆ ಒಂದು ಧ್ವನಿಯಲ್ಲೇ ನಮ್ಮ ಭಾವನೆ ಇರಬೇಕು. 10th, ಡೋಂಟ್ ಮೇಕ್ ನಾಯ್ಸ್. ಸೌಂಡ್ ಮಾಡಬೇಡಿ, ಗತ್ತಲು ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ. ನಾವು ಕ್ಲಾಸಲ್ಲಿ ಎಲ್ಲ ನನ್ನ ಟೀಚರ್ಸ್ ಎಲ್ಲ ಹೇಳ್ತಾರೆ ಅಂತ ಅನ್ನೋದು ನೀವು ಕೇಳಿದ್ರಲ್ಲ, ಇದು ಇಂಟರ್ಜೆಕ್ಷನ್. ಸೊ ಇಲ್ಲೆಲ್ಲ ನಾವು ನೋಡಿದಾಗ ಇಲ್ಲಿವರೆಗೆ 10 ಎಕ್ಸಾಂಪಲ್ ನೋಡಿದ್ದೀವಿ. ಎಲ್ಲ ಕಡೆ ಬಿಗಿನಿಂಗಲ್ಲೇ ನಮ್ಮ ಇಂಟರ್ಜೆಕ್ಷನ್ ವರ್ಡ್ ಬರ್ತಾಯಿವೆ ನೋಡಿ. ಇಲ್ಲಿ ಆಗಿರ್ಬೋದು, ಇಲ್ಲಿ ವಾಟ್ ಆಗಿರ್ಬೋದು, ಇಲ್ಲಿ ಹೇ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಇವೆಲ್ಲ ವಾಕ್ಯದ ಬಿಗಿನಿಂಗಲ್ಲೇ ಬಂದಿವೆ. ಹಾಗಂತ ಇಂಟರ್ಜೆಕ್ಷನ್ ಯಾವಾಗಲೂ ವಾಕ್ಯದ ಬಿಗಿನಿಂಗಲ್ಲೇ ಬರುತ್ತೆ ಅಂತಿಲ್ಲ, ವಾಕ್ಯದ ಕೊನೆಯಲ್ಲಿ ಕೂಡ ಬರುತ್ತೆ. ಸೊ ಕೊನೆಯಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿದೆ ನೋಡಿ 11 ಎಕ್ಸಾಂಪಲ್. ವೆಲ್ ಡನ್. ಯಾರಾದರೂ ಒಳ್ಳೆಯ ಒಂದು ಸಾಧನೆ ಮಾಡಿದಾಗ ವೆಲ್ ಡನ್ ಅಂತೀವಿ ನೋಡಿ. ಈ ವೆಲ್ ಡನ್ ಅಂತ ಪದದ ಲಾಸ್ಟಿಗೆ ಏನು ಮಾಡ್ತೀವಿ, ಈ ಇಂಟರ್ಜೆಕ್ಷನ್ ಮಾರ್ಕನ್ನು ಯೂಸ್ ಮಾಡ್ತೀವಿ. ಜಾಸ್ತಿ ಇವೆಲ್ಲ ಪದಗಳು ಯಾವಾಗ ಎಕ್ಸ್ಪ್ರೆಸ್ ಅಂದರೆ ಶಾರ್ಟಾಗಿ ನಾವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಥವಾ ರಿಟನ್ ಇಂಗ್ಲೀಷ್ನಲ್ಲಿ ಬಳಸ್ತಾ ಇರ್ತೀವಿ. ಇಷ್ಟು ಲಾಂಗ್ ಸೆಂಟೆನ್ಸ್ ಇರೋದಿಲ್ಲ, ಶಾರ್ಟಾಗಿ ನಾವು ಭಾವನೆಯನ್ನು ವ್ಯಕ್ತಪಡಿಸ್ಬೋದು.
ಫಾರ್ ಎಕ್ಸಾಂಪಲ್ ನಾನೀಗ ಏನೋ ಒಂದು ಸೂಜಿ ಇರುತ್ತೆ, ಸೂಜಿ ನಮ್ಮ ಬೆಳಗ್ಗೆ ಚುಚ್ಚಿದಾಗ ನೋಡ್ತೀವಿ ಅಂತೀವಿ ನೋಡಿ, ಅಷ್ಟೇ ಅಂತೀವಿ, ಜಾಸ್ತಿ ನಾವು ಏನು ಅನ್ನೋದಿಲ್ಲ. ಈ ಅನ್ನೋದೇನು ಇಂಟರ್ಜೆಕ್ಷನ್, ಶಾರ್ಟಾಗಿ ಕೂಡ ನಾವು ಬಳಸ್ತೀವಿ ಅಂತ ಅರ್ಥ ಇದ್ರದ್ದು. ಇನ್ನು ವಾಕ್ಯದ ಕೊನೆಯಲ್ಲಿ 12ನೇ ಎಕ್ಸಾಂಪಲ್ ನೋಡಿ, ಡನ್ ವಂಡರ್ಫುಲ್, ವಾವ್ ಅದ್ಭುತವಾದ ಕೆಲಸ ಮಾಡಿದ್ದೀರಿ, ಡನ್ ವಂಡರ್ಫುಲ್ ಶಾರ್ಟಾಗಿ. ಸೊ ಇಲ್ಲಿ ಕೂಡ ಇಂಟರ್ಜೆಕ್ಷನ್ ಮಾರ್ಕ್ ಕೊನೆಯಲ್ಲಿ ಬಂದಿದೆ, ಗಮನಿಸಿ. 13th ಒನ್, ವಾಟ್ ಎ ಟ್ರ್ಯಾಜಿಡಿ, ಎಂಥ ಒಂದು ದುರ್ಘಟನೆ, ಎಂಥ ಒಂದು ದುರಂತ ಅಂತೀವಿ ನೋಡಿ, ದುರಂತ, ಎಂಥ ಒಂದು ದುರಂತ, ಹಿಂಗಾಗಬಾರ್ದಾಗಿತ್ತು. ಸೊ ವಾಕ್ಯದ ಕೊನೆಯಲ್ಲಿ ಕೂಡ ನಾವು ಇಂಟರ್ಜೆಕ್ಷನ್ ಬಳಸೋದನ್ನು ಕಾಣ್ತೀವಿ. ದೆನ್ 14th ಒನ್, ಹೌ ಟೆರ್ರಿಬಲ್, ವಾವ್ ಎಷ್ಟು ಭಯಾನಕವಾಗಿದೆ ಅದು. ಯಾವುದೋ ಆ್ಯಕ್ಸಿಡೆಂಟ್ ನಾವು ರೋಡ್ ಮೇಲೆ ನೋಡ್ತಾ ಇರ್ತೀವಿ, ರೋಡ್ ಮೇಲೆ ಜರ್ನಿ ಮಾಡ್ತಿರ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಆದಾಗ ನಾವು ಏನು ಮಾಡ್ತೀವಿ, ಹೌ ಟೆರಿಬಲ್, ಎಂಥ ಭಯಾನಕವಾದ ಘಟನೆ ನೋಡೋದನಪ್ಪ ಅಂತೀವಿ ನೋಡಿ. ದಿಸ್ ಈಸ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಇಲ್ಲಿ ನಿರ್ದಿಷ್ಟವಾಗಿ ಇದೇ ಪದಗಳೇ ನಾವು ಇಲ್ಲಿ ಈಗ ನೋಡಿ, ಇಲ್ಲೆಲ್ಲ ಆಗಿರ್ಬೋದು, ವಾಟ್ ಆಗಿರ್ಬೋದು, ಹೇ ಆಗಿರ್ಬೋದು, ಆಗಿರ್ಬೋದು, ಅಯ್ಯೋ ಆಗಿರ್ಬೋದು, ಅಲ್ಯಾಶ್ ಆಗಿರ್ಬೋದು, ಹುರ್ರ ಆಗಿರ್ಬೋದು, ಈ ಎಲ್ಲ ಪರ್ಟಿಕ್ಯುಲರಾಗಿ ನಾವು ಅವು ಇಂಟರ್ಜೆಕ್ಷನ್ ವರ್ಡ್ಗಳು. ಬಟ್ ಈ ಒಂದು ಸೆಂಟೆನ್ಸ್ಗಳಲ್ಲಿ 11ರಿಂದ 15ವರೆಗೆ ನೋಡಿದಾಗ ಇಲ್ಲಿ ಪರ್ಟಿಕ್ಯುಲರಾಗಿ ಯಾವುದೇ ಒಂದು ವರ್ಡನ್ನು ನಾವು ಇಂಟರ್ಜೆಕ್ಷನ್ ವರ್ಡ್ ಅಂತ ಅನ್ನೋಕ್ಕಾಗೋದಿಲ್ಲ. ಸೊ ಇದು ಇಡೀ ಸೆಂಟೆನ್ಸೇ ಇಂಟರ್ಜೆಕ್ಷನ್, ಹೌದಾ. ಈಗ ನಾವು 15ನೇ ಎಕ್ಸಾಂಪಲ್ ನೋಡಿ, ಬೈ ಗಾಡ್ಸ್ ಗ್ರೇಸ್, ಎಲ್ಲ ದೇವ್ರದೇ ಅಂತೀವಿ ನೋಡಿ, ಎಲ್ಲ ದೇವ್ರದೇ. ಯಾರಾದ್ರು ಹೇಳ್ತಾರೆ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ, ಹೇಗೆ ಸಾಧ್ಯ ಆಯಿತು, ಎಷ್ಟು ದೊಡ್ಡ ಸಾಧನೆ ಮಾಡಿದಿರಿ, ಈ ಸಾಧನೆ ಹೇಗಾಯಿತು ಅಂದಾಗ ಎಲ್ಲ ಮೇಲಿನ ಒಂದು ದಯೆ ಅಂತೀವಿ ನೋಡಿ, ಎಲ್ಲ ದೇವ್ರದೇ. ಸೊ ಇದು ಕೂಡ ಒಂದು ಎಕ್ಸ್ಕ್ಲಮೇಷನ್. ಎಕ್ಸಾಂಪಲ್ ಫಾರ್ ಇಂಟರ್ಜೆಕ್ಷನ್ಸ್. ಸೊ ನಾವು ಇಂಟರ್ಜೆಕ್ಷನ್ಸ್ ಅಂದರೆ ಏನಿಲ್ಲ, ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಬಳಸ್ತೀವಿ, ಅಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ಅದು ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಉದ್ವೇಗ ಆಗಿರ್ಬೋದು, ಉನ್ಮಾದ ಆಗಿರ್ಬೋದು, ಕಷ್ಟ, ನಲಿವು, ನೋವುಗಳು, ಒಟ್ಟಾರೆ ಭಾವನೆಗಳು, ಫೀಲಿಂಗ್ಸ್, ಎಮೋಷನ್ಸನ್ನು ವ್ಯಕ್ತಪಡಿಸ್ತಕ್ಕಂಥ ಪದಗಳೇ ಇಂಟರ್ಜೆಕ್ಷನ್ಸ್. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ 9 ವೀಡಿಯೋಗಳನ್ನು ಮಾಡಿದ್ದೀನಿ. ಸೊ ಇರೋದು ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ 8 ಮತ್ತು 9 ಯಾಕೆ ಅದು ಅಂತ ನಿಮ್ಗೆ ಅನಿಸ್ಬೋದು. ಸೊ ಮೊದಲೇ ಒಂದು ಪಾರ್ಟ್ ಏನಿದೆ ಅಲ್ಲಿ ನಾನು ಬೇಸಿಕ್ಕಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ಅವಾಗ ನಾವು ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ, ಪಾರ್ಟ್ಸ್ ಆಫ್ ಸ್ಪೀಚ್ನ ಇಂಪಾರ್ಟೆನ್ಸ್ ಏನು, ಇನ್ನು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಇನ್ನು ರಿಟನ್ ಇಂಗ್ಲೀಷ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಬೇಸಿಕ್ ಕ್ಲಾಸ್ ಮಾಡಿದ್ದೆ. ಸೊ ಅದಾದ ನಂತರ ನಾನು 8 ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪಾರ್ಟ್ಸ್ ಆಫ್ ಆ ಒಂದೊಂದು ಭಾಗವನ್ನು, ಅದರ ಡೆಫಿನಿಷನನ್ನು, ಅಲ್ಲಿ ಬರ್ತಕ್ಕಂಥ ಟೈಪ್ಸ್ಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮಗೆಲ್ಲ ಅನಿಸ್ಬೋದು ಪಾರ್ಟ್ಸ್ ಆಫ್ ಸ್ಪೀಚ್ ಏನೀಗ ನಾವು ಪ್ರೈಮರಿ ಲೆವೆಲಲ್ಲಿ ಕಲ್ತ್ಕೊಂಡಿದ್ದೀವಿ ಬಿಡಿ ಅಂತ ಅನ್ಬೋದು. ಬಟ್ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ಪೋಕನ್ ಇಂಗ್ಲೀಷ್, ರಿಟನ್ ಇಂಗ್ಲೀಷ್ಗೆ. ಜೊತೆಗೆ ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ 4 to 5 ಕ್ವೆಶನ್ಸ್ ಅಂತೂ ಇದ್ದೇ ಇರುತ್ತೆ, ಸುಮಾರು 5 ಅಂಕ ಅಂತೂ ಇದ್ದೇ ಇರುತ್ತೆ. ಅದು ಪ್ರಿಪೊಸಿಷನ್ ಬಗ್ಗೆ ಕಂಪಲ್ಸರಿ ಪ್ರಶ್ನೆ ಇರುತ್ತೆ, ಕಂಜಕ್ಷನ್ ಆಗಿರ್ಬೋದು, ಅಡ್ವರ್ಬ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಅಡ್ಜೆಕ್ಟಿವ್ ಆಗಿರ್ಬೋದು. ಈ 5 ಪಾರ್ಟ್ಸ್ ಆಫ್ ಸ್ಪೀಚನ್ನೇ ತುಂಬ ಇಂಪಾರ್ಟೆಂಟ್ ಆಗಿವೆ. ಈ ಉಳಿದಂಥ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ಇಂಟರ್ಜೆಕ್ಷನ್ಸ್ ಆಗಿರ್ಬೋದು, ಇವೆಲ್ಲ ಅಷ್ಟು ಬೇಸಿಕ್ಕಾಗಿ ಅಷ್ಟು ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳೋದಿಲ್ಲ. ಬಟ್ ಉಳಿದಂಥ 5 ಪಾರ್ಟ್ಸ್ ಆಫ್ ಸ್ಪೀಚ್ ನೀವೇ ತುಂಬ ಇಂಪಾರ್ಟೆಂಟ್ ಆಗಿವೆ. ಸೊ ಅವುಗಳನ್ನ ಡೀಟೇಲಾಗಿ ಕಲ್ತ್ಕೋಬೇಕು. ನಾವು ಜಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಲ್ಲ, ಅಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಮತ್ತು ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ತಾರೆ. ಯಾಕಂದರೆ ಎಕ್ಸಾಮ್ಗಳಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದೊಂದು ಅಂಕದ ಸುಮಾರು 4ರಿಂದ 5 ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಸುಮಾರು 8ರಿಂದ 10 ಪ್ರಶ್ನೆ ಇರುತ್ತೆ. ಸೊ ಒಳ್ಳೆಯ ಒಂದು ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬೇಸಿಕನ್ನು ನಾವು ಕಲ್ತ್ಕೋಬೇಕು. ಸೊ ಇಲ್ಲಿವರೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳನ್ನ ಕಲ್ತ್ಕೊಂಡಿದ್ದೀವಿ. ಇವುಗಳನ್ನೆಲ್ಲ ಇನ್ನೊಂದು ಬಾರಿ ರಿವಿಷನ್ ಮಾಡಿಕೊಂಡು ನೋಟ್ಸನ್ನು ಬರ್ಕೊಳ್ಳಿ. ಈ ವಿಡಿಯೋನ ಇನ್ನೊಂದು ಬಾರಿ ನೋಡ್ತಾ ನೋಟ್ಸ್ ಬರ್ಕೊಂಡು ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮುಂದಿನ ಕ್ಲಾಸಲ್ಲಿ ಯಾವ ಒಂದು ಗ್ರಾಮರ್ ಕ್ಲಾಸನ್ನು ಮಾಡಬೇಕು ಅಂತ ನೀವು ಕಾಮೆಂಟಲ್ಲಿ ಸಜೆಷನ್ಸನ್ನು ಕೊಡಿ. ಹಾಗೂ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.